ಆ್ಯಂಡ್ ತುಂಬ ಜನ ಅಜ್ಜಿ ಅವರು ಇವರೆಲ್ಲ ಹೇಳ್ತಾ ಇರ್ತಾರೆ, ಜಾಸ್ತಿ ಸ್ಪೋರ್ಟ್ಸ್ ಆಡಬೇಡ, ಜಾಸ್ತಿ ಓಡಬೇಡ, ಜಾಸ್ತಿ ಜಂಪ್ ಮಾಡಬೇಡ, ಪ್ರೆಗ್ನೆಂಟ್ ಆಗಲ್ಲ ನೀನು. ಇಲ್ಲ 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 ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಅ ಮಸ್ಟ್. ಇನ್ಫ್ಯಾಕ್ಟ್ ಅಥ್ಲೀಟ್ಸು ಮತ್ತು ಸ್ವಿಮ್ಮರ್ಸು ಅವರೆಲ್ಲ ಪ್ರೆಗ್ನೆಂಟ್ ಆದರೆ ವಿ ಟೆಲ್ ಯು ಕಂಟಿನ್ಯೂ ಟು ರನ್ ಅಂತೀವಿ, ನಾವು ಕಂಟಿನ್ಯೂ ಟು ಸ್ವಿಮ್ ಅಂತೀವಿ. ಸೊ ಫಿಸಿಕಲಿ ಆ್ಯಕ್ಟಿವ್ ಇರೋರು ದೇ ಶುಡ್ ಕಂಟಿನ್ಯೂ ಟು ಡೂ ಅಂತಲೇ ಹೇಳ್ತೀವಿ ಆ್ಯಕ್ಚುಲಿ. ಸೊ ಬಾಡಿ ವೆಯ್ಟು ಮೇಂಟೈನ್ ಆಗುತ್ತೆ ಆ್ಯಂಡ್ ಹಾರ್ಮೋನ್ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ, ಆ ಕಾರಣದಿಂದ ಮಾಡಿ ಅಂತೀವಿ. ಆ್ಯಂಡ್ ಜಿಮ್ಮಿಗೆ ಹೋದ್ರೆ ಪ್ರೆಗ್ನೆಂಟ್ ಆಗಲ್ಲ, ಇಲ್ಲ ಆಗಲ್ಲ ಅಂತ ಏನು ಆ ಥರ ಇಲ್ಲ. ಜಿಮ್ ಮಾಡೋರು ಮಾಡ್ಬೋದು, ನೋ ಪ್ರಾಬ್ಲಮ್. ಈ ಸಪ್ಲಿಮೆಂಟ್ಸ್ ತೊಗೊಳ್ಳುವಾಗ ಕೇರ್ಫುಲ್ಲಾಗಿ ತೊಗೊಳ್ಳಿ ಅಂತೀವಿ. ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ವಿತ್ ಗುಡ್ ಅಮೌಂಟ್ ಆಫ್ ವೇಟ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ನೋ ಪ್ರಾಬ್ಲಮ್. ಅಂದರೆ ಹೆವಿ ವೈಟ್ಸ್ ಎಲ್ಲ ಎತ್ತಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಥಿಂಗ್ ಟು ವರಿ. ಓಕೆ. ಆ್ಯಂಡ್ ಮ್ಯಾಮ್ ಇನ್ನೊಂದು ಏನಂತಂದರೆ, ಈಗ ಜಿಮ್ಗೆಲ್ಲ ಹೋದವರೆಲ್ಲ ಸಪ್ಲಿಮೆಂಟ್ಸ್ ಈ ಥರದ್ದೆಲ್ಲ ತೊಗೊತಾರೆ. ಆ್ಯಂಡ್ ಹೆವಿ ಬಾಡಿ ಮಾಡಿರ್ತಾರಲ್ಲ, ಮಸಲ್ಸ್ ಗೇನ್ ಎಲ್ಲ ಮಾಡಿ ಹೆಣ್ಮಕ್ಳು, ಸೊ ಅವರಲ್ಲಿ ಏನಾದ್ರು ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಬರ್ಬೋದಾ? ಅವರಲ್ಲಿ ಸ್ವಲ್ಪ ಹಾರ್ಮೋನ್ ಚೇಂಜಸ್ ಅಂದರೆ ಎಕ್ಸ್ಟ್ರೀಮ್ ವೇಟ್ ಇದು ಬಂದ್ಬಿಡುತ್ತೆ. ನೀವು ಹೇಳ್ತಿರೋದು ಬಾಡಿ ಬಿಲ್ಡರ್ಸ್, ದಟ್ ಇಸ್ ನಾಟ್ ನಾರ್ಮಲ್ ಪಾಪ್ಯುಲೇಷನ್ ಇರೋದಿಲ್ಲ, ಬರೀ ಅದನ್ನೇ ಮಾಡ್ತಿರ್ತಾರಲ್ಲ, ವೇಟ್ ಬಾಡಿ ಬಿಲ್ಡಿಂಗ್ ಇದನ್ನೇ ಮಾಡೋದು, ಕಾಂಪಿಟೇಷನ್ಸ್ ಹೋಗೋರು, ಅವರಲ್ಲಿ ಸ್ವಲ್ಪ ಡಿಫ್ರೆಂಟ್ ಸೆಟ್ ಆಫ್ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಸೊ ಅವರಲ್ಲಿ ಡಿಪೆಂಡ್ಸ್, ಕೆಲವರಲ್ಲಿ ಫ್ಲೋ ಎಲ್ಲ ಕಮ್ಮಿ ಆಗ್ಬಿಡೋದು, ಆ ಥರ ಹೋಗುತ್ತೆ. ಹೆವಿ ಫ್ಲೋ ಆ ಥರ ಬರೋದಿಲ್ಲ, ಫ್ಲೋ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಮೇ ಬಿ ಅವರಿಗೆ ಪ್ರೆಗ್ನೆನ್ಸಿ ವೆನ್ ದೇ ಸ್ಟಾರ್ಟ್ ಟ್ರೈಯಿಂಗ್ ಅವಾಗ ನೋಡ್ತೀವಿ, ಅದು ಅಸೆಸ್ ಮಾಡಿ ನೋಡಬೇಕಾಗತ್ತೆ. ಓಕೆ. ಇಫ್ ಇನ್ ಕೇಸ್ ಪ್ರೆಗ್ನೆಂಟ್ ಆಗ್ತಾ ಇಲ್ಲ, ಇನ್ನು ಇದು ಮಾಡ್ತಾನೆ ಅಂದರೆ ನೀವು ಯಾವಾಗ ಅಂದರೆ ಯಾವ ಥರ ಟ್ರೀಟ್ಮೆಂಟ್ ಅವ್ರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೆಕ್ಸ್ಟ್ ಟೈಮ್? ಸಿ ಎನಿ ಕಪಲ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರುವಾಗ ಅನ್ಪ್ರೊಟೆಕ್ಟೆಡ್ ಅಂದರೆ ಏನು ಕಾಂಟ್ರಸೆಪ್ಷನ್ ಇಲ್ಲದೇ ಟ್ರೈ ಮಾಡುವಾಗ 1 ವರ್ಷ ವೆಯ್ಟ್ ಮಾಡ್ತೀವಿ. ಯಂಗರ್ ಕಪಲ್, ನಾರ್ಮಲ್ ಏಜ್ ಗ್ರೂಪ್ ಕಪಲಲ್ಲಿ 1 ಇಯರ್ ಟ್ರೈ ಮಾಡಿ ಅಂತ ಹೇಳ್ತೀವಿ. 1 ಇಯರಲ್ಲಿ ಪ್ರೆಗ್ನೆನ್ಸಿ ಆಗಿಲ್ಲ ಅಂತಂದರೆ ದೆನ್ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಮೇಲ್ ಫ್ಯಾಕ್ಟ್ರು ನೋಡ್ತೀವಿ, ಫಿಮೇಲ್ ಫ್ಯಾಕ್ಟ್ರು ನೋಡ್ತೀವಿ, ಆಮೇಲೆ ವಿ ಸ್ಟಾರ್ಟ್ ಟ್ರೀಟಿಂಗ್. ಆ್ಯಂಡ್ ಯಾವಾಗ ಪ್ರೆಗ್ನೆಂಟ್ ಆಗ್ತಿಲ್ಲ ಅಂತಂದಾಗ, ಸೊ ತುಂಬ ಜನ ಏನಂತಾರೆ ಮನೆ ಮದ್ದುಗಳನ್ನ ಟ್ರೈ ಮಾಡೋದು. ಈಗ ಮನೆಯಲ್ಲೇ ಏನೋ ಯಾವುದೋ ಒಂದು ಬೇರು ತೊಗೊಬಂದು ಕೊಡೋದು, ಅಥವಾ ಮನೆಯಲ್ಲೇ ಏನೇನೋ ಅದು ಇದು ಮಿಕ್ಸ್ ಮಾಡಿ ಕೊಡೋದು, ಮತ್ತು ಏನೋ ಪ್ರೋಟೀನ್ ಅಂತ ಅಂದ್ಬಿಟ್ಟು ಯಾವುದೋ ಈಗ ಬಾದಾಮು ಮತ್ತು ಇದು ಗೋಡಂಬಿ ಆ ಥರದ್ದೆಲ್ಲ ಮಿಕ್ಸ್ಡ್ ಏನೋ ಪ್ರೋಟೀನ್ ಹಿಂಗೆ ಇದರಿಂದ ನೀವು ಪ್ರೆಗ್ನೆಂಟ್ ಆಗ್ತೀಯನ ಅಂತ ಅನ್ನೋದು, ಇದೆಷ್ಟು ಎಫೆಕ್ಟಿವ್? ಸೈಂಟಿಫಿಕ್ಲಿ ಯಾವುದೂ ಪ್ರೂಫ್ ಇಲ್ಲ. ಓಕೆ, ಸೊ ವಾಟ್ ಎವರ್ ಇಟ್ ಈಸ್, ನಮ್ಮ ಹತ್ರ ಬಂದಮೇಲೆ ನಾವು ರಿಸರ್ಚ್ ಬ್ಯಾಕ್ಟ್ ಇದ್ದೇನೆ ಹೇಳಬೇಕು. ನಾವು ಅದನ್ನು ಟ್ರೈ ಮಾಡಿ ಇದನ್ನು ಟ್ರೈ ಮಾಡಿ ಅಂತ ನಾವು ಪಕ್ಕದ ಮನೆಯವ್ರ ಥರ ಹೇಳೋದಕ್ಕಾಗಲ್ಲ. ಸೊ ನಾವಾಗಲಿ ವಿ ಡೋಂಟ್ ರೆಕಮೆಂಡ್ ಆಲ್ ದಟ್. ನಾವು ಕೊಡೋದು ಸಿಂಪಲ್ ಪ್ರೀನೇಟಲ್ ವಿಟಮಿನ್ಸ್ ಕೊಡ್ತೀವಿ, ಆಂಟಿ ಆಕ್ಸಿಡೆಂಟ್ಸ್ ಒಂದು ಮಟ್ಟಕ್ಕೆ ಕೊಡ್ತೀವಿ, ಬಿಕಾಸ್ ಟಿಶ್ಯೂ ಚೆನ್ನಾಗಿ ಹೆಲ್ತಿಯಾಗಿರಲಿ ಅಂತ ಆಂಟಿ ಆಕ್ಸಿಡೆಂಟ್. ಅದೇ ಮನೆ ಮದ್ದುಗಳು ವರ್ಕ್ ಆಗುತ್ತಾ ಪ್ರೆಗ್ನೆನ್ಸಿಗೆ ಅಂತ? ಅದು ಯಾರಿಗಾರ ವರ್ಕ್ ಆದರೆ ಅವ್ರು ಹೇಳಬೇಕು, ನಾವಂತೂ ಯಾವತ್ತೂ ರೆಕಮೆಂಡ್ ಮಾಡಲ್ಲ. ಅಂದರೆ ಮೆಜಾರಿಟಿಯಲ್ಲಿ ಇವಾಗ ಟ್ರೀಟ್ಮೆಂಟು ಅಥವಾ ಏನು ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಅದರಿಂದ ಸೇಫರ್ ಅಲ್ವಾ? ಯಾಕೆಂದರೆ ಲಾಂಗ್ ಟರ್ಮಲ್ಲಿ ಏನು ಯಾವ ಬೇದ್ರದ್ದು ಏನು ಎಫೆಕ್ಟ್ ಇರುತ್ತೆ ಅಂತ ಅದು ಅವ್ರಿಗೆ ಗೊತ್ತಿರಲ್ಲ. ಯಾವುದೇ ಸಪ್ಲಿಮೆಂಟ್ ಆಗಲಿ, ಅದು ಅನ್ಲೆಸ್ ರಿಸರ್ಚ್ ಮಾಡಿದರೆ, ಇಷ್ಟು ವರ್ಷ ನೋಡಿ, ಇಷ್ಟು ಪಾಪ್ಯುಲೇಷನಲ್ಲಿ ಸ್ಟಡಿ ಮಾಡಿ ನಮಗೆ ಕೊಟ್ಟಿರ್ತಾರೆ ಮೆಡಿಕೇಶನ್ಸ್. ನಾವೇ ಸುಮ್ಮನೆ ಹಾಗೆ ಬರೆಯೋಕ್ಕೆ ಬರೋದಿಲ್ಲ, ಎಷ್ಟೋ ಇದಾದ್ಮೇಲೆ ನಮ್ಮ ಗೈಡ್ಲೈನ್ಸಿಗೆ ಬರೋದವೆಲ್ಲ. ಸೊ ಅದನ್ನೇ ಫಾಲೋ ಮಾಡಿ ಅಂತ ಹೇಳೋದು ಒಳ್ಳೆಯದು, ಬಿಕಾಸ್ ಇಟ್ ಇಸ್ ಸೇಫ್ ಫಾರ್ ದೆಮ್ ಅಲ್ವಾ. ಲಾಂಗ್ ಟರ್ಮ್ ತೊಗೊಳುವಾಗ ಇಟ್ ಶುಡ್ ಬಿ ಸೇಫ್ ಯಾವತ್ತೂ. ಓಕೆ ಮ್ಯಾಮ್, ಒಂದು ಸತಿ ಇವಾಗ ಪ್ರೆಗ್ನೆಂಟ್ ಆಗ್ತಿರ್ಲಿಲ್ಲ ಅಂದರೆ ಏನು ಆಗೋದೇ ಇಲ್ಲ ಅನ್ನೋ ಒಂದು ಚಾನ್ಸಸ್ ಇರುತ್ತೆ, ಅಥವಾ ಆಗ್ತಾರೆ ಅನ್ನೋ ಒಂದು ಚಾನ್ಸಸ್ ಬರುತ್ತಾ? ಅಂದರೆ ಮೆಡಿಕಲ್ ಇದರಲ್ಲಿ ನಾವು ಟ್ರೈ ಮಾಡಿ, ಅದು ಡಿಪೆಂಡ್ಸ್ ಆನ್ ದ ಫ್ಯಾಕ್ಟರ್ ಅಲ್ವಾ. ಯಾವುದು ಓವರಿ ಪ್ರಾಬ್ಲಮಾ, ಟ್ಯೂಬ್ ಪ್ರಾಬ್ಲಮಾ, ಯೂಟ್ರಸ್ ಪ್ರಾಬ್ಲಮಾ, ಮೇಲ್ ಫ್ಯಾಕ್ಟರ್ ಪ್ರಾಬ್ಲಮಾ, ಈಚ್ ಪ್ರಾಬ್ಲಮ್ ವಿಲ್ ಹ್ಯಾವ್ ಇಟ್ಸ್ ಓನ್. ಇದು ಒಂದೊಂದು ಕಂಡೀಷನಲ್ಲಿ ಒಂದೊಂದು ಥರ ಬರುತ್ತೆ. ಸಮ್ ಹುಡುಗಿರು ಪ್ರೆಗ್ನೆಂಟೇ ಆಗಲ್ಲ, ಸೊ ಅವ್ರಿಗೆ ಏನು ಪ್ರಾಬ್ಲಮ್ ಇರ್ಬೋದು? ಪ್ರೆಗ್ನೆಂಟ್ ಆಗಲ್ಲ ತುಂಬ ಕಾರಣಗಳಿರುತ್ತೆ. ಒಂದು ಯೂಟ್ರಸ್ಸೇ ಇರಲ್ಲ ಕೆಲವರಲ್ಲಿ, ಬೈ ಬರ್ತೆ ಇರಲ್ಲ, ಅದೇ ಕೆಲವು ಸಿಂಡ್ರೋಮ್ಸ್ ಇರುತ್ತೆ. ಕೆಲವರಲ್ಲಿ ಟ್ಯೂಬಲ್ಲಿ 2 ಟ್ಯೂಬ್ ಬ್ಲಾಕ್ ಆಗಿಬಿಟ್ಟಿರುತ್ತೆ ಫಾರ್ ಸಮ್ ರೀಸನ್. ಆವಾಗ್ಲೂ ತಂತಾನೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದು ಪ್ರಾಬ್ಲಮ್ ಆಗುತ್ತೆ, ಆವಾಗ IVF ಮಾಡಿಸ್ಕೋಬೇಕಾಗ್ಬೋದು. ಆ ಥರ ಈ ಕೆಲವರಲ್ಲೂ ಎಗ್ಸ್ ಕಮ್ಮಿ ಇರುತ್ತೆ. ಸೊ ಎಗ್ಸ್ ಕಮ್ಮಿ ಇದ್ದಾಗ IVF ಬೇಕಾ, ಅಥವಾ ಎಗ್ಸನ್ನು ಫ್ರೀಸ್ ಮಾಡಿ ಇಟ್ಕೋತಾರ ಏನು, ಆ ಥರ ಪ್ರಾಬ್ಲಮ್ ಬರುತ್ತೆ. ಸೊ ಈಚ್ ಫ್ಯಾಕ್ಟರ್ಗೆ ಒಂದೊಂದು ಇದು ಬರುತ್ತೆ. ಮೇಲ್ ಫ್ಯಾಕ್ಟರಲ್ಲೂ ಹಾಗೆ ಬರುತ್ತೆ. ಕೆಲವು ಸ್ಪರ್ಮ್ ಕೌಂಟೇ ತುಂಬ ನಿಲ್ಲಿರುತ್ತೆ, ಕೆಲವಲ್ಲಿ ಮಾಡ್ರೇಟ್ ಟು ಮೈಲ್ಡ್ ಟು ಮಾಡ್ರೇಟ್ ಬರುತ್ತೆ, ಕೆಲವಲ್ಲಿ ಮೊಟಿಲಿಟಿನೇ ಇರಲ್ಲ, ನಂಬರ್ ಚೆನ್ನಾಗಿರುತ್ತೆ ಬಟ್ ಯಾವ ಸ್ಪರ್ಮು ಮೂವ್ ಆಗ್ತಾ ಇರಲ್ಲ. ಸೊ ಈಚ್ ಫ್ಯಾಕ್ಟರ್ ವಿಲ್ ಹ್ಯಾವ್ ಇಟ್ಸ್ ಓನ್. ಆ್ಯಂಡ್ ನೀವು ಹೇಳಿದ ಪ್ರಾಬ್ಲಮ್ಸ್ ಅಲ್ಲ ಮ್ಯಾಮ್, ಈಚ್ ಫ್ಯಾಕ್ಟರ್ಸ್ಗಳು ಇದು ಹುಟ್ಟುತ್ತಾನೆ ಕೆಲವೊಂದು ಟೈಮ್ ಬರುತ್ತಾ, ಅಥವಾ ಇವಾಗ ತಂದೆ ತಾಯಿಗಳು ಅವ್ರದ್ದು ಈಗ ಜೆನೆಟಿಕ್ ಇದರಿಂದ ಬರುತ್ತಾ? ಜೆನೆಟಿಕ್ ಟೆಂಡೆನ್ಸೀಸ್ ಕಮ್ಮಿ ಇರುತ್ತೆ, ಅಷ್ಟೊಂದು ಇರಲ್ಲ. ಬಟ್ ಅದೇ ಈ ನಾನು ನ್ಯೂಟ್ರಸ್ ಆಬ್ಸೆಂಟ್ ಇರುತ್ತೆ ಅಂದಲ್ಲ, ಅಂಥದ್ದೆಲ್ಲ ಹುಟ್ಟಿಂದನೇ ಇರುತ್ತೆ. ಬಟ್ ಓವರೀಸ್ ಕಮ್ಮಿ ಇರೋದು ಅದು ಅಷ್ಟೇ. ಹೆಣ್ಮಕ್ಳಿಗೆ ಓವರಿ ನಂಬರ್, ಎಗ್ಸ್ ನಂಬರ್ ಯಾವತ್ತೂ ಫಿಕ್ಸ್ಡ್ ನಂಬರ್. ಅದು ಇಷ್ಟು ಒಂದು ಲೈಫ್ ಟೈಮಿಗೆ ಇಷ್ಟು ಎಗ್ಸ್ ಅಂತಲೇ ಹುಟ್ಟೋದಿಲ್ಲ ಹೆಣ್ಮಕ್ಳು. ಅದು ಸ್ಟಾರ್ಟ್ ಆಗೋದೇ ಕರೆಕ್ಟಾಗಿ ಮೆಚ್ಯೂರ್ ಆದಾಗಲೇ ಅದು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಂತ್ಲಿ ಒಂದು ಎಗ್ಗು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಆ ಎಗ್ ರಿಸರ್ವ್ನ ವಿ ಕೆನಾಟ್ ಚೇಂಜ್. ಯೂಶಲಾಗಿ ಇಟ್ ಇಸ್ ಅ ಫಿಕ್ಸ್ಡ್ ನಂಬರ್.
ಸೊ ನಾರ್ಮಲ್ ನಂಬರ್ ಇರೋರಿಗೆ ಅಪ್ ಟು 45-50 ಮೆನೋಪೋಸ್ ಆಗೋ ತನಕನೂ ಏನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ನಂಬರ್ ಕಮ್ಮಿ ಇರೋರಿಗೆ ದ ಅರ್ಲಿಯರ್ ಯು ಕನ್ಸೀವ್ ಅಂತ ಹೇಳ್ತೀವಿ, ಬೇಗ ಮಾಡ್ಕೊಳ್ಳಿ. ಬಿಕಾಸ್ ಎವ್ರಿ ಮಂತ್ ಕಮ್ಮಿ ಆಗ್ತಾ ಹೋಗುತ್ತೆ, ಏಜ್ ಆಗ್ತಾ ಆಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದೇ ಈಗ ನಾನು ಒಂದು 30 ವರ್ಷ ಆದಮೇಲೆ ಪ್ರೆಗ್ನೆನ್ಸಿ ಮಾಡ್ಕೊತೀನಿ, 31 ವರ್ಷಕ್ಕೆ ನಾನು ಮದುವೆ ಆಗ್ತೀನಿ ಅಂದರೆ, ಇವಾಗ ನಾವು ಯೂಶ್ವಲಿ ಟೈಮ್ ಪೀರಿಯಡ್ ಅಂತಂದರೆ 18ಗೆ ಮದುವೆ, 22-23 ಇಯರ್ಗೆ ಮಕ್ಕಳು, ಈ ಥರದ್ದೆಲ್ಲ ಒಂದು ನಮ್ಮದು ಆಗಿನ ಫಾರ್ಮೆಟ್ ಅದು. ಬಟ್ ಈಗಿನ ಫಾರ್ಮೆಟ್ ಏನಿದೆ, ನಾನು ಇನ್ನೂ ಗ್ರೋತ್ ಆಗಬೇಕು, ನಾನು ಇನ್ನೂ ವರ್ಕ್ ಮಾಡಬೇಕು, ನನ್ನ ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು, ನಾನು 31ಕ್ಕೆ ಕೆಲಸ, ನಾನು 31ಕ್ಕೆ ಮದುವೆ ಆಗ್ತೀನಿ, 35ಕ್ಕೆ ಮಕ್ಕಳು ಮಾಡ್ಕೋತೀನಿ. ಸೊ ಈ ರೀತಿ ಆದರೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು, ಪ್ರೆಗ್ನೆನ್ಸಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ಮತ್ತು ಮಕ್ಳು ಗ್ರೋತ್ಗೆ ಏನು ಪ್ರಾಬ್ಲಮ್ ಆಗ್ಬೋದು? ಎಲ್ಡರ್ಲಿ ಪ್ರೆಗ್ನೆನ್ಸಿ ಈ ನಡುವೆ ಜಾಸ್ತಿ ನೋಡ್ತಿದ್ದೀವಿ. ಅಂದರೆ 35 ಆದಮೇಲೆ ಕನ್ಸೀವ್ ಆಗೋರು ತುಂಬ ಜನ ಇದ್ದಾರೆ ಇವಾಗ. ತುಂಬ ಸಲ ಏನಾಗುತ್ತೆ, ಎಜುಕೇಷನ್ನು, ಕೆರಿಯರು ಎಲ್ಲ ಒಂದೇ ಟೈಮಿಗೆ ಬಂದಿದ್ದಂಗೆ ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಅನ್ನೋದು ನೆಕ್ಸ್ಟ್ ಇಟ್ ವಿಲ್ ಗೋ ಟು ದ ಬಾಟಮ್ ಆವಾಗ. ಸೊ ಬಟ್ ಮೆಜಾರಿಟಿ ಆಫ್ ಟೈಮ್ಸ್ 20 to 30 ಇಸ್ ಪೀಕ್ ಫರ್ಟಿಲಿಟಿ ಫಾರ್ ಎನಿ ವುಮನ್. 22 to 20, 27, 28, 30 ತನಕನೂ ಫರ್ಟಿಲಿಟಿ ಚೆನ್ನಾಗಿರುತ್ತೆ. 30 ಆದಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ 35 ದಾಟಿದ್ರು ಅಂದರೆ ಆವಾಗ ಸ್ವಲ್ಪ ರಿಸ್ಕ್ ಜಾಸ್ತಿ ಬರುತ್ತೆ. ಮಗುಗೆ ಬುದ್ಧಿಮಂದತೆ ರಿಸ್ಕ್ಸು, ಸಿಂಡ್ರೋಮ್ಸ್ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ಸ್ ಎಲ್ಲ 35 ಆದಮೇಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆ ಸೆಟ್ಟಲ್ಲೇ ಬೇರೆ ಟೈಪ್ ಆಫ್ ಕನ್ಸೀವ್ ಆದಮೇಲೆ ಬೇರೆ ಸೆಟ್ ಆಫ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ಒಂದೆರಡು ಸ್ಕ್ಯಾನ್ ಎಕ್ಸ್ಟ್ರಾ ಬರುತ್ತೆ, ಒಂದೆರಡು ಬ್ಲಡ್ ಟೆಸ್ಟ್ ಎಕ್ಸ್ಟ್ರಾ ಬರುತ್ತೆ. ಬೇಸಿಕಲಿ ಸ್ಕ್ರೀನ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ವಾ, BP ಬರೋ ರಿಸ್ಕ್ ಜಾಸ್ತಿ ಬರುತ್ತೆ, ಶುಗರ್ ಬರೋ ರಿಸ್ಕ್ ಜಾಸ್ತಿ ಬರುತ್ತೆ. ಸೊ ಅದನ್ನು ಎಲ್ಡರ್ಲಿ ಪ್ರೆಗ್ನೆನ್ಸಿ ಅಂತಲೇ ನಾವು ಸೆಪ್ರೇಟಾಗಿ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಗಂಡು ಮಕ್ಕಳಿಗೆ ಮನೆಯಲ್ಲಿ ಯೂಶ್ವಲಿ ಇವಾಗ ಹೇಳೋದು 31 ಆದಮೇಲೆ ಮದುವೆ ಆದರೆ ಮಕ್ಕಳಾಗಲ್ಲ ಕಣೋ, ಬೇಗ ಮದುವೆ ಆಗು ಅಂತ ಹೇಳ್ತಾರೆ. ಸೊ ಯೂಶಲಿ ಕಂಪೇರ್ ಟು ವುಮೆನ್, ಮೆನ್ನಲ್ಲಿ ಸ್ಪರ್ಮ್ ಕ್ವಾಲಿಟಿ ಸ್ಟಿಲ್ ಓಕೆ, ಅಪ್ ಟು 40 ಆ್ಯಂಡ್ ಆಲ್ಸೋ ಇಟ್ ಇಸ್ ಸ್ಟಿಲ್ ಫೈನ್. ಬಟ್ ಏನಂತಂದರೆ ಈ ನಡುವೆ ಬಿಕಾಸ್ ಲೈಫ್ ಸ್ಟೈಲ್ ಚೇಂಜಸ್ಸು, ಒಬಿಸಿಟಿ ಜಾಸ್ತಿ ಇದೆ, ಶುಗರ್ಸು ಅದೆಲ್ಲ ಬೇಗ ಬರೋ ರಿಸ್ಕ್ ಇರೋದ್ರಿಂದ, ಮತ್ತು ಹ್ಯಾಬಿಟ್ಸ್ ಎಕ್ಸ್ಪೋಜರ್ ಇರುತ್ತೆ, ಸ್ಮೋಕಿಂಗ್ ಇರುತ್ತೆ, ಆಲ್ಕೋಹಾಲ್ ಇರುತ್ತೆ, ಡ್ರಗ್ ಅಬ್ಯೂಸ್ ಇರುತ್ತೆ. ಆ ಫ್ಯಾಕ್ಟರ್ಸಿಂದ ಸೆಮೆನ್ ಕ್ವಾಲಿಟಿನೂ ಈ ನಡುವೆ ಆಲ್ಮೋಸ್ಟ್ ಈಕ್ವಲ್. ವಿಮೆನಲ್ಲಿ ಹೆಂಗೆ ನೋಡ್ತೀವೋ ಮೆನ್ನಲ್ಲೂ ಅಷ್ಟೇ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.